ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೀಶೋಯಿಂದ ಕೆಲವೊಂದು ಜ್ಯುವೆಲರೀಸ್ನ ತರಿಸಿದ್ದೆ. ಅದ್ರದ್ದು ಒಂದು ರಿವ್ಯೂ ಕೊಡೋಣ, ಯೂಸ್ ಆಗೋರಿಗೆ ಕೆಲವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ಇಲ್ಲ ಮೊನ್ನೆ ಅಂದರೆ 2 ಡೇಸ್ ಬ್ಯಾಕ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಂದರೆ ಮೀಶೋಯಿಂದ ಈ ಥರ ರೆಡಿಮೇಡ್ ಬ್ಲೌಸ್ಗಳು ಸಿಗುತ್ತೆ ಅಥವಾ ಸ್ಯಾರಿಗಳು ಸಿಗುತ್ತೆ ಅಂತ ಹೇಳಿ ಈ ಥರ ವಿಡಿಯೋ ಮಾಡಿದೆ. ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿತ್ತು, ಲಿಂಕ್ ಹಾಕಿಲ್ಲ ನೀವು, ಅದು ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ ಎಲ್ಲ ಮೆಸೇಜ್ ಬಂದಿತ್ತು. ಒಂದು 5 ಮೆಸೇಜ್ ಬಂದಿತ್ತು. ನಾನು ಲಿಂಕ್ ಕಳಿಸಿ ನಾವು ಔಟ್ ಆಫ್ ಸ್ಟಾಕ್ ಅಂತ ಇರೋದನ್ನ ಔಟ್ ಆಫ್ ಸ್ಟಾಕ್ ಅಂತ ಹೇಳಿ ನಾನು ರಿಪ್ಲೈ ಮಾಡಿದ್ದೀನಿ ಎಲ್ಲ ಮೆಸೇಜ್ಗೂ. ಒಂದು ಐಟಮ್ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಚೋಕರ್ನ ತರಿಸಿದೆ. ತುಂಬ ಚೆನ್ನಾಗಿ, ಇದರಲ್ಲಿ ಒಂದು 4 ವೆರೈಟಿ ಇದೆ. ಇಲ್ಲಿ ಒಂಥರ ಬೀಡ್ಸ್ ಥರ ಬಂದಿದೆಯಲ್ಲ, ಇದು ಗ್ರೀನಲ್ಲಿದೆ, ರೆಡ್ಡಲ್ಲಿದೆ. ನಾನು ಗೋಲ್ಡ್ ಎಲ್ಲದಕ್ಕೂ ಸೆಟ್ ಆಗುತ್ತೆ ಅಂತ ಹೇಳಿ ತರಿಸಿದ್ದೀನಿ. ಬಟ್ ಇದೊಂದು ಸ್ವಲ್ಪ ಕಾಸ್ಟ್ ಜಾಸ್ತಿನೇ, ಅಂದರೆ ಜಾಸ್ತಿನೇ 1000 ಒಳಗಡೆನೆ. ತುಂಬ ಚೆನ್ನಾಗಿದೆ. ಇದು ಹಾಕೊಂಡು ಹೇಗಿದೆ ಅಂತ ತೋರಿಸ್ತೀನಿ. ನಾನು ಕೆಲವೊಂದು ಫಂಕ್ಷನ್ಗಳಿಗೆ ಯೂಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೆಲವೊಬ್ಬರು ಕೇಳಿದ್ದು ಉಂಟು, ಫಂಕ್ಷನ್ಗಳಲ್ಲಿ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡೆ ಅಂತ ಕೇಳಿದ್ದು ಉಂಟು. ಇದು ನನ್ನ ಅಕ್ಕನಿಗೂ ಇಷ್ಟ, ಜಾಸ್ತಿ ಇಷ್ಟ. ಅವಳು ತೊಗೋಬೇಕು ಅಂತ ನೋಡಿದ್ಲು. ಬಟ್ ಇಬ್ಬರ ಹತ್ರನೂ ಒಂದೇ ಥರ ಆಗುತ್ತೆ ಅಂತ ನಾವೇನು ತೊಗೊಳ್ಲಿಲ್ಲ. ಇದು ನೋಡಿ, ಈ ಥರ ಬರುತ್ತೆ. ನೀವು ಸ್ಯಾರಿಗಾದರೂ ವೇರ್ ಮಾಡ್ಬೋದು, ಮತ್ತು ಡ್ರೆಸ್ಗಳಿಗಾದರೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಕಾಸ್ಟ್ ಎಷ್ಟಪ್ಪ ಅಂತ ಹೇಳಿದರೆ 604 ರೂಪಾಯಿ ಇದೆ. ಪ್ರೆಸೆಂಟ್ ನಾನು ಚೆಕ್ ಮಾಡಿ ಹೇಳ್ತಾ ಇದ್ದೀನಿ, 604 ರೂಪಾಯಿ ಇದೆ. ನಾನು ಮುಂಚೆ ವೀಡಿಯೋ ಮಾಡಿದ್ದು ಏನಾಗ್ಬಿಟ್ಟಿತ್ತು ಅಂದರೆ, ನಾನು ತೊಗೊಂಡಿದ್ದು ಪ್ರೈಸ್ ಬೇರೆ ಇತ್ತು. ಒಂದು 20 ರುಪೀಸು 30 ರುಪೀಸು, ಜಾಸ್ತಿ ಆಗಿರೋದಿಲ್ಲ, ಕಮ್ಮಿ ಆಗಿರೋದು. ಹಾಗಾಗಿ ನಂಗೆ ಅಷ್ಟು ಐಡಿಯಾ ಬರಲಿಲ್ಲ ಆ ಲಿಂಕ್ ಎಲ್ಲ ಹಾಕೋದಕ್ಕೆ. ಕೆಲವೊಬ್ಬರು ಸುಳ್ಳು ಹೇಳ್ತಾರೇನೋ ಅನ್ನೋದು ಆಗ್ಬೋದು ಅನ್ನೋದಕ್ಕೆ ಅಷ್ಟು ವಿಡಿಯೋ ಅದು ಕ್ಲಾರಿಟಿ ಇಲ್ಲ. ಇದ್ರಲ್ಲಿ ಕ್ಲಾರಿಟಿ ಕೊಡ್ತಿದ್ದೀನಿ. 604 ರೂಪಾಯಿ ಇದೆ ಪ್ರೆಸೆಂಟು. ಇದರಲ್ಲಿ ಒಂದು 3-4 ಥರ ವೆರೈಟಿ ಇದೆ. ಬಟ್ ಇದಕ್ಕೆ ಇಯರಿಂಗು ಬರುತ್ತೆ ದೊಡ್ಡದು. ಬಟ್ ನಾನೇನು ಇಯರಿಂಗ್ ದಪ್ಪದಾಯಿತು ಅಂತ ನಾನು ವೇರ್ ಮಾಡಿಲ್ಲ. ಮತ್ತು ತುಂಬ ಚೆನ್ನಾಗಿದೆ, ತೊಗೊಳ್ಳೋರು ತೊಗೊಬೋದು, ಸಖತ್ತಾಗಿದೆ. ಇದರಲ್ಲಂತೂ ಏನು ಕ್ವಾಲಿಟಿಯೂ ಅಷ್ಟೇ ಏನು ಅಂತ ಆಗೋದೇ ಇಲ್ಲ, ಆರಾಮಾಗಿ ತೊಗೊಬೋದು. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ನೆಕ್ಸ್ಟ್ ಒಂದು ವಿಡಿಯೋ ಅಂತ ಬಂದರೆ, ಇದು ನೋಡಿ, ಇದು ಸ್ವಲ್ಪ ಗ್ರ್ಯಾಂಡ್ ಇದೆ, ಸಿಂಗಲಾಗಿ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಇದಂತೂ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನನಗೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ತರಿಸಿದ್ದೀನಿ. ಇಯರಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ದಪ್ಪ ಇರೋದ್ರಿಂದ ನಾನು ಇಯರಿಂಗ್ ಎಲ್ಲ ಏನು ವೇರ್ ಮಾಡಲ್ಲ. ತುಂಬ ಒಂದು ಕಲೆಕ್ಷನ್ ತೊಗೊಂಡಿರೋದು. ನಾನು ಇಯರಿಂಗ್ಗಳನ್ನೆಲ್ಲ ಯೂಸೇ ಮಾಡಿಲ್ಲ, ಅಷ್ಟು ದಪ್ಪ ಅಂತ ಹೇಳಿ ನಾನು ಯೂಸ್ ಮಾಡೋಲ್ಲ. ಗೋಲ್ಡೇ ಯೂಸ್ ಮಾಡ್ತೀನಿ ಆಲ್ಮೋಸ್ಟು. ನೋಡಿ, ತುಂಬ ಚೆನ್ನಾಗಿದೆ. ನೀವು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ. ನೋಡಿ, ಇಷ್ಟುದ್ದ ಬರುತ್ತೆ, ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ ಸಿಂಗಲ್ ಹಾಕ್ಕೊಂಡೆ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿ ಮೇಲೆಲ್ಲ ಈ ರಿಸೆಪ್ಷನ್ಗಳಾಗಿರ್ಬೋದು, ನಾವೇನಾದರೂ ತುಂಬ ಹತ್ರದವ್ರು ಇಂಪಾರ್ಟೆಂಟ್ ಫಂಕ್ಷನ್ಗಳಿದೆ ಅಂತ ಹೇಳಿದರೆ ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸ್ ಬಂದುಬಿಟ್ಟು 460 ರೂಪಾಯಿ ಇದೆ. ರೀಸೆಂಟಾಗಿ 1-2 ವೀಕ್ಸ್ ಅಷ್ಟೇ ಆಯಿತು ಬ್ಯಾಕ್ ನಾನು ತರಿಸಿದ್ದು. ವೇರ್ ಮಾಡಿಲ್ಲ, ಇನ್ನೂ ಯಾವುದಕ್ಕೂ ವೇರ್ ಮಾಡಿಲ್ಲ. ಇದು ಪ್ಲ್ಯಾನಿಂಗ್ ಮಾಡಿ ತರಿಸ್ಕೊಂಡಿದ್ದೀನಿ, ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇರೋದ್ರಿಂದ ಅದಕ್ಕೆ ವೇರ್ ಮಾಡಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇದಕ್ಕೆ ತುಂಬ ನಿಮಗೆ ಇಲ್ಲೇನಾದ್ರು ಖಾಲಿ ಕಾಣಿಸುತ್ತೆ ಅಂತ ಹೇಳಿದರೆ ನೀವು ಆರಾಮಾಗಿ ಒಂದು ಚೋಕರ್ ಥರ ಇದಕ್ಕೆ ಸೆಟ್ ಆಗೋ ಥರ ಮಾಡ್ಬೋದು. ಇದೇ ಗ್ರ್ಯಾಂಡ್ ಇದೆಯಲ್ಲ, ನೋಡೋಣ. ಇನ್ನೂ ನಾನೇನು ಪ್ಲ್ಯಾನಿಂಗ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಇದನ್ನ ವೇರ್ ಮಾಡಿದಾಗ ಬೇಕಾದ್ರೆ ಫೋಟೋ ಹಾಕ್ತೀನಿ. ಇದಂತೂ ವೇರ್ ಮಾಡಿಲ್ಲ. ಇದಕ್ಕಿಂತ ಮುಂಚೆ ಚೋಕರ್ ಮಾಡಿದ್ದೀನಿ, ನಾನು ನಿಮಗೆ ತೋರಿಸಿದ್ನಲ್ಲ, ಅದು ವೇರ್ ಮಾಡಿದ್ದೀನಿ. ಅದನ್ನು ಬೇಕಾದ್ರೆ ನಿಮಗೆ ಪಕ್ಕದಲ್ಲಿ ಫೋಟೋ ಹಾಕ್ತೀನಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೋಡಿ, ಈ ಥರ ಒಂದು ಕ್ರಿಸ್ಟಲ್ ಮಣಿ ಅಂತ ಹೇಳ್ತಾರೆ. ಇದು ಒಂಥರ ಗ್ರೀನು ಕಾಣುತ್ತೆ, ಬ್ಲೂ ಕಾಣುತ್ತೆ, ಪಿಂಕ್ ಕಾಣುತ್ತೆ, ಪರ್ಪಲ್, ಎಲ್ಲ ಥರ ಕಾಣುತ್ತೆ. ನಿಮಗೆ ಎಲ್ಲ ಸ್ಯಾರಿಗಳಿಗೂ, ಬ್ಲೌಸ್ಗಳಿಗೂ ಮತ್ತು ಡ್ರೆಸ್ಗಳಿಗೂ ಇದನ್ನು ವೇರ್ ಮಾಡ್ಬೋದು. ಇದು ವೇರ್ ಮಾಡಿದ್ರೆ ಯಾವ ಥರ ಕಾಣುತ್ತೆ ಅಂದರೆ, ನಾನು ಯಾವತ್ತೂ ಇದನ್ನು ವೇರ್ ಮಾಡಿಲ್ಲ, ಬಟ್ ತುಂಬ ಇಷ್ಟಪಟ್ಟು ತರಿಸ್ಕೊಂಡಿದ್ದು. ನನ್ನ ಮದುವೆಗೆ ಅಂತ ಹೇಳಿ ತರಿಸ್ಕೊಂಡಿದ್ದೆ ಆವಾಗ. ಇದು ಲಿಂಕ್ ಬೇಕಾದರೆ ನಾನು ಸಿಕ್ಕಿದ್ರೆ ಸೈಡಲ್ಲಿ ಹಾಕ್ತೀನಿ. ಇದು ಪ್ರೈಸು ಅಷ್ಟೇ 500 ಒಳಗೇನೆ ಅಷ್ಟೇ. ಇದು ನೋಡಿ, ಈ ಥರ ಇದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದೇ ಇಲ್ಲಿಂದ ಇಲ್ಲಿಗೆ ಒಂದು ಲಿಂಕ್ ಕೊಟ್ಟಿರ್ತಾರೆ, ಮಧ್ಯದಲ್ಲಿ ಕೊಟ್ಟಿಲ್ಲ, ಇದು ಲಾಸ್ಟಲ್ಲಿ ಕೊಟ್ಟಿದ್ದಾರೆ.
ತುಂಬ ಚೆನ್ನಾಗಿದೆ ಮಾತ್ರ ಇದು. ಮಕ್ಳುಗಳಿಗೆ ಸ್ವಲ್ಪ ದೊಡ್ಡದಾಗುತ್ತೆ, ದೊಡ್ಡವ್ರು ಹಾಕ್ಕೊಳ್ಳೋಂಗಿದ್ರೆ ಇದನ್ನ ಆರಾಮಾಗಿ ಬೈ ಮಾಡ್ಬೋದು. ಇದು ಲಿಂಕು ಸಹ ನಾನು ಈ ಸರಿ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲ ಹಾಕಿದ್ದೀನಿ. ಬಟ್ ನಾನು ಈಗೆಲ್ಲ ತೋರಿಸಿದ್ದೆಲ್ಲ ಈ ಮುಂಚೆ ತೋರಿಸಿದ್ದೆಲ್ಲ ತುಂಬ ರೀಸೆಂಟಾಗಿ ತರಿಸಿರೋದು ನಾನು. ಫಂಕ್ಷನ್ ಇದೆ ಅಂತ ರೀಸೆಂಟಾಗಿ ತರಿಸಿರೋದು. ಇದಕ್ಕೆ ಈ ಥರ ಓಲೆ ಬರುತ್ತೆ. ಸೇಮು ಈ ಮಣಿಲೇ ಕ್ರಿಸ್ಟಲ್ ಅಂತ ಹೇಳ್ತಾರೆ ಈ ಮಣಿನ, ಆ ಮಣಿಲೇ ಮಾಡಿರೋದು. ಈ ಥರ ಬರುತ್ತೆ. ಈ ಮಕ್ಳುಗಳಿಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ಹೆವಿಯಾಗಿದೆ, ಎದ್ದು ಕಾಣಿಸುತ್ತೆ. ದೊಡ್ಡವ್ರಿಗಾದರೆ ಆರಾಮಾಗಿ ಬೈ ಮಾಡ್ಬೋದು. ಇಷ್ಟ ಆದರೆ ನೀವು ಬೈ ಮಾಡ್ಬೋದು. ನಾನು ಫೋಟೋ ಸಿಕ್ಕಿದ್ರೆ ಸೈಡಲ್ಲಿ ಹಾಕ್ತೀನಿ ಎಷ್ಟಿದೆ ಪ್ರೈಸು ಅಂತ. ಲಿಂಕ್ ಸಿಕ್ಕಿದ್ರೆ ಔಟ್ ಆಫ್ ಸ್ಟಾಕ್ ಏನಾದರೂ ಆಗಿಲ್ಲ ಅಂತ ಹೇಳಿದ್ರೆ ಹಾಕ್ತೀನಿ ಇದನ್ನು. ಇನ್ನು ನೆಕ್ಸ್ಟ್ ಒನ್ ಯಾವುದಪ್ಪ ಅಂತ ಹೇಳಿದ್ರೆ ನಾನು ಎಸ್ಟರ್ಡೇ ಬಂದಿದ್ದು, ಐ ಥಿಂಕ್ ಎಸ್ಟರ್ಡೇ ಅಂದ್ಕೊತೀನಿ ಇದು ಡೆಲಿವರಿ ಆಗಿರೋದು. ಇದು ಯಾವ ಥರ ಇದೆ ಅಂದರೆ ಕಮ್ಮಿ ಇದೆ ಅಂತೇಳಿ ನಾನು ಬುಕ್ ಮಾಡಿದೆ. ₹177 ಇದು. ಬಟ್ ಇದನ್ನ ಯಾರೂ ತೊಗೊಬೇಡಿ, ಲಿಂಕು ಬೇಕಾದರೆ ಹಾಕ್ತೀನಿ, ಫೋಟೋ ಬೇಕಾದರೆ ಹಾಕ್ತೀನಿ, ಯಾರೂ ತೊಗೊಬೇಡಿ. ಇದು ಫಸ್ಟ್ ಆಫ್ ಆಲು ಫಿನಿಶಿಂಗ್ ಚೆನ್ನಾಗಿಲ್ಲ ಇದು, ಮತ್ತು ಜಾಸ್ತಿ ಹೊತ್ತು ವೇರ್ ಮಾಡೋದಕ್ಕಾಗಲ್ಲ. ನಾವು ಕಮ್ಮಿ ಪ್ರೈಸಿಗೆ ಕೊಟ್ಟಿರ್ಬೋದು, ಬಟ್ ಕಂಫರ್ಟಬಲ್ ಇಲ್ಲ. ಇದು ಚಿಕ್ಕ ಮಕ್ಳಿಗೂ ಹಾಕೋಕ್ಕಾಗಲ್ಲ, ದೊಡ್ಡವರು ಹಾಕೋಕ್ಕಾಗಲ್ಲ. ಒಂಥರ ಇದು ವೈರಲ್ಲಿ ಸುತ್ತಿರೋ ಥರ ಇದೆ, ಮತ್ತು ಅದು ಫಿನಿಶಿಂಗೇ ಚೆನ್ನಾಗಿಲ್ಲ. ಈ ಥರ ಏರ್ಸಿರೋ ಥರ ಇದೆ. ಮತ್ತು ಇಲ್ಲಿ ಲಕ್ಷ್ಮೀದು ಪೆಂಡೆಂಟ್ ಕೊಟ್ಟಿದ್ದಾರೆ, ಅದು ಸಹ ಇಲ್ಲ, ಚೆನ್ನಾಗಿಲ್ಲ. ಫಿನಿಶಿಂಗು ಚೆನ್ನಾಗಿಲ್ಲ. ಒಂಥರ ಚುಚ್ಚುತ್ತಾ ಇರುತ್ತೆ, ಇರಿಟೇಷನ್ ಜಾಸ್ತಿ ಆಗುತ್ತೆ ಇದು. ಇದನ್ನ ಯಾರು ಬೈ ಮಾಡಿಬಿಡಿ. ಇದು ಸಹ ಲಿಂಕ್ ಕೊಡ್ತೀನಿ ಬೇಕಾದರೆ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ಬೋದು, ಚೆನ್ನಾಗಿಲ್ಲದನ್ನ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಒಂದು ವೇಳೆ ಇದನ್ನ ಇದ್ರದ್ದು ಇಯರಿಂಗ್ಗೆ ವೇರ್ ಮಾಡ್ಬೋದು. ಚಿಕ್ಕದಾಗಿ ಕೊಟ್ಟು ಒಂದು ಪಿಂಕ್ ಇದೆಯಲ್ಲ ಅದನ್ನು ಒಂದು ಬೀಡ್ಸ್ ಕೆಳಗಡೆ ಹಾಕಿದ್ದಾರೆ. ಬಟ್ ಇದಂತೂ ಚೆನ್ನಾಗಿಲ್ಲ. ನೋಡಿ ಹಿಂದೆನೂ ತೋರಿಸ್ತೀನಿ. ಕಮ್ಮಿ ಇದೆ ಅಂತ ತೊಗೊತೀವಿ, ಬಟ್ ಈ ಥರನೂ ಹಾಕ್ಬೋದು. ನೋಡಿ ಎಲ್ಲ ಕಾಣಿಸ್ತಾ ಇದೆ, ಏರಿಸಿದ್ದಾರೆ, ಏರಿಸ್ಬಿಟ್ಟು ಲಾಸ್ಟಿಗೆ ಒಂದು ಈ ಥರ ಒಂದು ದಾರ ಹಾಕಿದ್ದಾರೆ. ಬಟ್ ಚೆನ್ನಾಗಿಲ್ಲ, ನನಗೇನೋ ಇಷ್ಟ ಆಗಿಲ್ಲ. ಏನನ್ನ ನಿಮ್ಗೇನನ್ನ ಇಷ್ಟ ಆದರೆ ನೀವು ತೊಗೊಬೋದು. ₹177 ಅಷ್ಟೇ ಇದು. ಇದರಲ್ಲಿ ಕಮ್ಮಿ ಪ್ರೈಸಲ್ಲಿದು ಚೆನ್ನಾಗಿಲ್ಲ. ಅಂದರೆ ನಾವು ಕಮ್ಮಿದು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿ, ಕಂಫರ್ಟಬಲ್ ಇರಬೇಕು. ಬಟ್ ಇದೇನು ಕಂಫರ್ಟಬಲ್ ಅಂತ ಏನೂ ಇಲ್ಲ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.